ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಬನ್ನಿ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು. ಜೊತೆಗೆ ನೀವು ಕಾಲ್ ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ ಹಾಗೆಯೇ ಹುಟ್ಟಿದ ಸ್ಥಳವನ್ನು ಹೇಳಬೇಕಾಗುತ್ತೆ. ಮತ್ತೆ ಗುರುಗಳ ಜೊತೆ ನೀವು ಮಾತಾಡ್ಬೋದು. ಜೊತೆಗೆ ಇದೇ ತಿಂಗಳು ಜುಲೈ 18ನೇ ತಾರೀಕು ಫ್ರೀ ಆನ್ಲೈನ್ ಕ್ಲಾಸಸ್ ಜ್ಯೋತಿಷ್ಯ ಇರುತ್ತೆ. ನೀವು ಕೂಡ ಆ ಒಂದು ಜ್ಯೋತಿಷ್ಯ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಈ ಒಂದು ಜ್ಯೋತಿಷ್ಯ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯನ ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಜೊತೆಗೆ ನೀವು ಕೂಡ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾ ಈಗೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಇದು ಕೃಷ್ಣ ಹೋಗ್ತೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಓಕೆ, 1 ರಿಂದ 250 ಒಳಗಾಗಿ ಒಂದು ಸಂಖ್ಯೆನ ಹೇಳಬೇಕಾಗುತ್ತೆ, ಹೇಳಿ. 51 ಮೇಡಮ್. 51. ಓಕೆ, ಗುರುಗಳಿದ್ದಾರೆ, ಮಾತಾಡ್ಬೋದು. ಯಾವ ವಿಚಾರವಾಗಿ ಮಾತಾಡಬೇಕು ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ. ನಮ್ಮ ತಮ್ಮ ಬೆಂಗಳೂರಲ್ಲಿ ಬನ್ನರ್ಘಟ್ಟಲ್ಲಿ ಒಂದು ಸೈಟ್ ನೋಡಿದ್ದಾರೆ. ಆ ಸೈಟ್ ತಗೋಬಹುದಾ ಅಂತ ಕೇಳಬೇಕು. 228. 4ನೇ ವಿಚಾರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಥರ ಬರ್ತಾ ಇದೆ, ತೋರಿಸ್ತಾ ಇದೆ. ಅದು ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಕೇಳ್ತಿದ್ದೀವಿ. ಸಣ್ಣ ಸಮಸ್ಯೆ, ಆ ಕಡೆ ಈ ಕಡೆ ಪೇಪರ್ಸ್ ಸಮಸ್ಯೆ ಆಗುತ್ತೆ ಅಂತ ತೋರಿಸ್ತಾ ಇದೆ ಅಷ್ಟೇ. 8 ಬಂದರೆ ಸಮಸ್ಯೆ ಸ್ವಲ್ಪ ಲೈಟ್ ಆಗಿರುತ್ತೆ. ಪೇಪರ್ಸ್ ಕರೆಕ್ಟಾಗಿ ಲೋನ್ ಮೇಲೆ ತಗೊಂಡ್ರೆ ಒಳ್ಳೆಯದು ಅಂತ ಸಜೆಷನ್. ಅದೇ ಸರ್, ಅಲ್ಲಿ ಡಾಕ್ಯುಮೆಂಟ್ಸ್ ಏನೋ ಸ್ವಲ್ಪ ಇದು ಗೋಮಾಳ ಜಾಗ ಅಂತ ಡಿಸ್ಪ್ಲೇ ಮಾಡಿಲ್ವಾ? ಗೋಮಾಳ ಜಾಗ. ನನ್ನ ಸಜೆಷನ್ 8 ಬರೋದ್ರಿಂದ ಇನ್ವೆಸ್ಟ್ಮೆಂಟ್ ಬರುತ್ತೆ. ಬಟ್ 8 ಇರೋದ್ರಿಂದ ನಾನು ಸಜೆಷನ್ ಕೊಡಲ್ಲ. 8 ಬಂದಾಗ ನಾನು ಸಜೆಷನ್ನೇ ಕೊಡಲ್ಲ, 8 ಇದ್ದಾಗ. ಓಕೆ. ಎಸ್, ಆಗಸ್ಟ್ 10ನೇ ತಾರೀಕಿಂದ 114ನೇ ಜ್ಯೋತಿಷ್ಯ ಕ್ಲಾಸಸ್ ಆರಂಭ ಆಗುತ್ತೆ. ನೀವು ಕೂಡ ಈ ಒಂದು ಜ್ಯೋತಿಷ್ಯ ಕ್ಲಾಸಲ್ಲಿ ಪಾಲ್ಗೊಳ್ಬೋದಾಗಿದೆ. ಜೊತೆಗೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಜ್ಯೋತಿಷ್ಯ ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಕೂಡ ಮಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ. ಹಲೋ. ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಾವು ಬೀದರಿಂದ ಮಾತಾಡಕತ್ತೀವಿ ನಾವು. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ರೇಣುಕಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹೆಸರು, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ಸ್ಥಳ ಹೇಳಬೇಕಾಗುತ್ತೆ, ಹೇಳಿ. ಹುಟ್ಟಿದ ದಿನಾಂಕ 14/7. 14/7/2000. 2000. ಮಧ್ಯರಾತ್ರಿ 2:35. ಮಧ್ಯರಾತ್ರಿ 2:35. ಅವರ ಹೆಸರು? ಶಾಂತವೀರ್. ಊರು ಬೀದರ್. ಓಕೆ, ಯಾವುದರ ಕುರಿತಾಗಿ ಕೇಳಬೇಕಿತ್ತು? ಗುರುಗಳಿದ್ದಾರೆ, ಮಾತಾಡ್ಬೋದು. ಜಾಬ್ ಬಗ್ಗೆ ಕೇಳಬೇಕು. ಜಾಬ್ ಬಗ್ಗೆ. ಓಕೆ, ಗುರುಗಳಿದ್ದಾರೆ, ಮಾತಾಡ್ಬೋದು. ಹೇಳಿ, ಜಾಬ್ ಬಗ್ಗೆ ಏನು ಕೇಳಬೇಕು? ಜಾಬ್ ಮಾಡಕ್ಕೆ ಇಂಜಿನಿಯರಿಂಗ್ ಮುಗ್ದಿದೆ ಸರ್. ಜಾಬ್ ಮಾಡಕತ್ತಿದ್ದನು, ಲೇ ಆಫ್ ಆಗಿದೆ. ಏನಾಗಿದೆ? ಜಾಬ್ ತೆಗೆದಿದ್ದಾರೆ, ಲೇ ಆಫ್ ಮಾಡಿದ್ದಾರೆ. ಓಕೆ. 5 ಕಂಪನಿ ಟ್ರೈ ಮಾಡಕ್ ಬಂದ್ MNC ಒಳಗ. ಅದು ಸೆಲೆಕ್ಟ್ ಆಗಿದ್ದಾನೆ, ಅದು ಮೇಲೆ ಬರಲ್ಲ ಸರ್. ಅದು ಪ್ರಶ್ನಾಶಾಸ್ತ್ರದಲ್ಲಿ ಹೋಗ್ಬೇಕು. ನೀವು ಕೇಳಿರೋ ಪ್ರಶ್ನೆಗೆ ಜಾತಕ ಸರಿ ಇಲ್ಲ ನಿಮ್ಗೆ, ಅದಕ್ಕೆ ಫಾರ್ಮೇಟ್ ಅರ್ಥನೇ ಆಗಲ್ಲ. ಜ್ಯೋತಿಷ್ಯದ್ದು ತಲೆಗೆ ಹೋಗಲ್ಲ ನಿಮಗೆಲ್ಲ. ಆ ಫಾರ್ಮೇಟಲ್ಲಿ ಬರಲ್ಲ. ನಾನೀಗ ಪ್ರಶ್ನಾಶಾಸ್ತ್ರ ಹಾಕೊಂಡು ಕೂತ್ಕೊಂಡ್ರೆ ನನಗೇನು ಲಾಭ ಸಿಕ್ಕಿದ್ರೆ? ಇಲ್ಲಿ ಫ್ರೀಯಾಗಿ ಒಂದು ತೋರ್ಸಕ್ಕೆ ಮಾಡ್ತೀವಿ, ಅದನ್ನು ಬೇರೆ ಹಾಕೊಂಡು ಕೂತ್ಕೊಳ್ತಾವೆ ನಾವು. ಇದರಲ್ಲಿ ಗೊತ್ತಾಗೋದಿಲ್ಲ. ಇದರಲ್ಲಿ ಒಂದು ಆಫರ್ ಬಂದಿದೆ ಅಂತಂದಾಗ ಅದನ್ನು ಪ್ರಶ್ನಾಶಾಸ್ತ್ರ ಅಲ್ಲಿಂದ ಬರುತ್ತಾ ಅಂತ. ಜ್ಯೋತಿಷ್ಯ ಅನ್ನೋದು ಗ್ರಾಸ್ ಅಂತ ಕರಿತೀವಿ, ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಅಸ್ಟ್ರಾಲಜಿ ಇಸ್ ಗ್ರಾಸ್, ನೆಟ್ ಅಲ್ಲ. ವಿವಾಹ ತೋರಿಸುತ್ತೆ, ಅರ್ಥ ಆಯ್ತಲ್ವಾ? ವಿವಾಹ ತೋರಿಸಿದೆ ಅಂತಂದರೆ ಮದುವೆ ಇದೆ ಅಂತ ಅರ್ಥ. ಇವ್ರನ್ನೇ ಮದುವೆ ಆಗುತ್ತೆ ಅಂತ ತೋರಿಸುತ್ತಾ? ಅದು ಇವ್ರನ್ನೇ ಆಗ್ತೀವ ಅನ್ನೋಕ್ಕೆ ನೆಕ್ಸ್ಟ್ ಅದು ಎಲ್ಲಿ ಶಿಫ್ಟ್ ಆಗುತ್ತೆ ಅಂತಂದರೆ ಪ್ರಶ್ನಾಶಾಸ್ತ್ರಕ್ಕೆ ಶಿಫ್ಟ್ ಆಗುತ್ತೆ. ಇವ್ರ ಜೊತೆ ನಮ್ಮ ಸಂಬಂಧ ಚೆನ್ನಾಗಾಗುತ್ತಾ ಅಂತ ಆ ಕಾಂಬಿನೇಷನ್ ತೋರಿಸುತ್ತೆ. ಆಗುತ್ತೋ ಇಲ್ವೋ ಅಂತ ತೋರಿಸುತ್ತೆ. ಸಂಬಂಧ ಅಷ್ಟೇ ತೋರಿಸೋದು, ಅದು ಮದುವೆ ತೋರಿಸಲ್ಲ. ಮತ್ತೆ
ಇಟ್ ಈಸ್ ಓನ್ಲಿ ಎ ಇಂಡಿಕೇಶನ್. ಸೊ ಇಲ್ಲಿ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಇರಲ್ಲ. ಬಟ್ ನಾನು ಸಜೆಷನ್ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಬಂದಿರತಕ್ಕಂಥ ಅಂತರ್ಭುಕ್ತಿ 12 ಇದೆ. 12 ಆದಮೇಲೆ ಚಂದ್ರ ಬರ್ತಾನೆ. ಚಂದ್ರ 2 ಕೊಟ್ಟಿರೋದ್ರಿಂದ ಸುಮಾರಾಗಿರ್ತಕ್ಕಂಥ ಕೆಲಸ 1.5 ತಿಂಗಳು 2 ತಿಂಗಳಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ. ಎಸ್, ಜ್ಯೋತಿಷದ ಕುರಿತು ಈ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಗುರುಗಳು ಸಾಕಷ್ಟು ವಿಚಾರಗಳನ್ನ ಕೂಡ ಮಾತಾಡಿದ್ದಾರೆ. ಯಾಕಾಗಿ ಜ್ಯೋತಿಷವನ್ನ ಕಲಿಬೇಕು, ಜ್ಯೋತಿಷ ಕಲಿತು ವಿದ್ಯಾರ್ಥಿಗಳು ಏನಾಗಿದ್ದಾರೆ, ಒಂದಷ್ಟು ಮಾಹಿತಿಗಳನ್ನು ಈ ಒಂದು ಸಂಚಿಕೆಯಲ್ಲಿ ಕೂಡ ಗುರುಗಳು ಹೇಳ್ತಾ ಹೋಗ್ತಾರೆ. ಜೊತೆಗೆ ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಪ್ರಕರಣಗಳು ಜಾಸ್ತಿ ಆಗ್ತಿರೋದ್ರಿಂದ ಆ ಕುರಿತು ಮಾತಾಡೋಣ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಿಮ್ಮ ಹೆಸರು? ನಾವು ರಾಣೆಬೆನ್ನೂರಿಂದ ಮಾತಾಡ್ತಾ ಇದ್ದೀವಿ. ಇನ್ನೊಂದ್ಸಲ ಹೇಳಿ. ರಾಣೆಬೆನ್ನೂರಿಂದ ಮಾತಾಡ್ತಾ ಇದ್ದೀವಿ. ರಾಣಿಬೆನ್ನೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವ್ರ ಹೆಸರು? ತರಂಗಿಣಿ ಅಂತ್ರಿ. ತರಂಗಿಣಿ. ಓಕೆ, ಅವರ ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ, ಹಾಗೇನೆ ಹುಟ್ಟಿದ ದಿನಾಂಕವನ್ನ ಹೇಳ್ಬೇಕಾಗುತ್ತೆ, ಹೇಳಿ. 25/12/1997. 25/12/1997. ಹುಟ್ಟಿದ ಸಮಯ? 3:15. 3:15 ಮಧ್ಯಾಹ್ನ. ಹಾವೇರಿ. ಹ್ಞೂ, ಮಧ್ಯಾಹ್ನ ಹಾವೇರಿ. ಓಕೆ, ಇವರು ಮದ್ವೆ ಯಾವಾಗ ಆಗತಿ, ಜೀವನ ಚೆನ್ನಾಗಿರ್ತತೆ ಎಲ್ಲ. ಓಕೆ, ಗುರುಗಳಿದ್ದಾರೆ, ಮಾತಾಡ್ಬೋದು. ನಿಮಗೆ ಬುದ್ಧಿ ಇಲ್ಲ ಅಂತ ಫಸ್ಟ್ ಹೇಳ್ತೀನಿ. ಜೀವನ ಚೆನ್ನಾಗಿರೋಕ್ಕೆ ಅವ್ರ ಜಾತಕ ಎಲ್ಲಿದೆ, ಹುಡುಗನ ಜಾತಕ ಎಲ್ಲಿದೆ ನೋಡೋಕ್ಕೆ. ಮತ್ತು ಇವ್ರಿಗೆ ಮದುವೆ ಅಂದ್ರೆ ಏನು, ಇಬ್ಬರ ಜೊತೆ ಆಗೋದಲ್ವಾ? ಹಾಂ, ಅದಕ್ಕೆ ಈ ಪಬ್ಲಿಕ್ ಅವ್ರಿಗೆ ಸ್ವಲ್ಪ ಬುದ್ಧಿ ಇಲ್ಲ. ಅದಕ್ಕೆ ಜ್ಯೋತಿಷರಿಗೆ ಈ ರೀತಿ ಮೋಸ ಮಾಡ್ತಾರೆ ಅನ್ನೋಕ್ಕೆ ಇದೊಂದೇ ಒಂದು ಉದಾಹರಣೆ ಸಾಕು. ಮದುವೆ ಯಾವಾಗ ಆಗುತ್ತೆ ಅಷ್ಟು ಮಾತ್ರ ನೋಡ್ಬೋದು. ಮದುವೆ ಜೀವನ ಹೆಂಗಿರುತ್ತೆ ಅಂತ ನೀವು ಕರ್ಕೊಂಬರ್ತಕ್ಕಂಥದ್ದು ಯಾವನಾರು ಆ ಜಾತಕದಲ್ಲಿ 1, 6, 10 ಕಾಂಬಿನೇಷನ್ನು 8, 12 ಇದ್ದರೆ ಮುಗಿದೋಯ್ತು ಕತೆ. ಫುಲ್ ಜಗಳಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ, ಡಿವೋರ್ಸ್ ಆಗೋ ಕಾಂಬಿನೇಷನ್ನು ಬಂದ್ಬಿಡುತ್ತೆ. ಮದುವೆ ಜೀವನ ಹೆಂಗಿರುತ್ತೆ ಅಂತ ಜಾತಕದಿಂದ ನೋಡೋಕ್ಕಾಗಲ್ಲ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಮತ್ತು ಸಾಕಷ್ಟು ಸತಿ ಕರೆ ಮಾಡ್ತಾಯಿದ್ದೀರಾ ನೀವು, ಯಾಕೆ ಅಂತ ಗೊತ್ತಿಲ್ಲ. ಕನ್ಸಲ್ಟೇಷನ್ ತೊಗೊಂಬನ್ನಿ, ಅರ್ಥ ಆಯ್ತಾ? ದಯವಿಟ್ಟು ನಾನು ಸಜೆಸ್ಟ್ ಮಾಡೋದು ಕನ್ಸಲ್ಟೇಷನ್ ತೊಗೊಂಬನ್ನಿ. ಯಾಕೆ ಎಲ್ಲರಿಗೂ ಫ್ರೀಯಾಗಿ ಹೇಳ್ಬೇಕು ನಾವು? ಎಲ್ಲಿ ಫ್ರೀ ಅಂತ ನಾವು ಬೋರ್ಡ್ ಹಾಕೋಬೇಕು? ನಾವೇನು ಧರ್ಮಾಧಿಕಾರಿನ? ನಾವೇನಾದ್ರೂ ಈಗ ಮಠ ನಡೆಸಬೇಕು ಅಂದ್ರೂ ಕಾಸು ಎಲ್ಲಿಂದ ಬರುತ್ತೆ? ನಾನು ಕೇಳೋ ಜನಗಳನ್ನ ನೀವು ಕೇಳ್ತಾ ಇದ್ದಿರಲ್ಲ, ನಾನು ನಿಮ್ಮನ್ನೇ ಕೇಳ್ತೀನಿ. ಈಗ ನಾನು ಮಠ ಸ್ಟಾರ್ಟ್ ಮಾಡ್ತೀನಪ್ಪ ನಾಳೆಯಿಂದ, ದುಡ್ಡು ಎಲ್ಲಿಂದ ಬರುತ್ತೆ? ಜನಗಳು ಕೊಡ್ತಾರಾ? ಅಯ್ಯೋ, ಅಷ್ಟು ಈಸಿಯಾಗಿ ಕೊಟ್ಬಿಡ್ತಾರೆ ಜನ. ಹಾಂ, ಮಠದಲ್ಲಿ ಅಲ್ಲಿ ನಾಟಕ ಆಡಬೇಕಲ್ಲಿ. ಒರಿಜಿನಲ್ ಮಠಗಳೆಲ್ಲ ಹಳೇದು ಮಾಡಿದ್ದೆಲ್ಲ ನಡೆಯುತ್ತೆ. ಈಗ ಹೊಸ್ದಾಗಿ ಏನಾದ್ರು ಮಾಡಿದ್ರೆ, ಮಠನ ಮಾಡಿದ್ರೆ ಅಷ್ಟೇ ಚಟ್ಟಾನೇ ಕಟ್ಟೋದು. ಮಠ ನಡೆಸೋದೇನು ಅಷ್ಟು ಈಸಿ ಅಲ್ಲ. ಫ್ರೀಯಾಗಿ ಹೇಳಬೇಕು ಅಂತಂದರೆ ಯಾವ ರೀತಿ ಫ್ರೀಯಾಗಿ ಹೇಳಬೇಕು? ನಾನು ಜನಗಳು ಕೇಳೋ ಪ್ರಶ್ನೆ ಇದೆ. ನಿಮ್ಮ ನೋವುಗಳಿಗೆ ಸ್ಪಂದಿಸಬೇಕು ಅಂತಂದರೆ ಆ ವ್ಯಕ್ತಿ ಒಂದು ಏನೋ ಕಷ್ಟಪಟ್ಟು ಈ ಒಂದು ರೀತಿಯಾಗಿರ್ತಕ್ಕಂಥ ಗ್ರಹಗಳು ಈ ರೀತಿಯಲ್ಲಿ ಕೂತಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅವ್ರಿಗೆ ಒಂದು ಒಳ್ಳೆ ಟೈಮ್ ಕೆಟ್ಟ ಟೈಮ್ ಬರುತ್ತೆ. ಅದನ್ನು ನೋಡಿ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾರೆ. ಅಸ್ಟ್ರಾಲಜಿ ಅಂದಿದ ತಕ್ಷಣ ಸುಮ್ಮನೆ ಖಾಲಿ ಕೂತ್ಕೊಂಡು ಹೇಳ್ತಕ್ಕಂಥದ್ದು ಅನ್ನೋದು ಸುಳ್ಳು. ಎಷ್ಟು ದಿವಸ ಸುಳ್ಳು ಹೇಳ್ತೀರಾ? ಕರ್ನಾಟಕದಲ್ಲಿ ಒಂದು 5 ಲಕ್ಷ ಜನ ಜ್ಯೋತಿಷರಿದ್ದಾರೆ. ಏನು ಎಲ್ಲರ ಮನೆ ಮುಂದೆ ಹೋಗಿ ನೋಡಿ, ಏನು ಕ್ಯೂ ನಿಂತಿದ್ದಾರಾ? ಹಾಂ, ಪಬ್ಲಿಕ್ ಅವರೆಲ್ಲ ಹೇಳ್ತಾರಲ್ಲ ಜ್ಯೋತಿಷ್ಯ ಅಂದರೆ ಏನಿಲ್ಲ, ಅಲ್ಲಿ ಹಾರ್ಡ್ ವರ್ಕ್ ಅಲ್ಲ, ಅದು ಬರೀ ಸೋಂಬೇರಿ ಖಾಲಿ ಕೂತಿರೋರು ಅಂತಾರಲ್ಲ. ದಯವಿಟ್ಟು ಎಲ್ಲ ಅಸ್ಟ್ರಾಲಜರ್ಸ್ ಹತ್ರ 5 ಲಕ್ಷ ಜನ ಹತ್ರ ಹೋಗಿ ನೋಡಿ. ಎಲ್ಲೋ ಒಂದು 5,000 10,000 ಜನ ಅಷ್ಟೇ. ಅದು ಏನು ಯಾವಾಗಲೂ ಇರಲ್ಲ. ಸೊ ಹಂಗೆ ಜ್ಯೋತಿಷ್ಯ ಹೇಳ್ಕೊಡೋ ರೀಸನ್ ಏನಕ್ಕೆ ಅಂತಂದರೆ, ನಿಮ್ಮ ಜೀವನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಸಣ್ಣ ಫೀಸ್ ಇಟ್ಟಾಗ ಸೀರಿಯಸ್ನೆಸ್ ಬರುತ್ತೆ. ಫೀಸ್ ಇಟ್ಟಾಗ ಸೀರಿಯಸ್ನೆಸ್ ಬಂದಾಗ ಕಲಿತೀವಿ ನಾವು. ಈ ಜಾತಕದಿಂದ ಏನು ನೋಡೋದು ನಾವು? 7, 9 ಇದೆ ಕಾಂಬಿನೇಷನ್. ಮದುವೆ ಯಾವಾಗ ಆಗುತ್ತೆ ಅಂತ ಟೈಮಿಂಗ್ ಹೇಳ್ಬೋದು ಅಷ್ಟೇ, ವೈವಾಹಿಕ ಜೀವನ ಹೇಳೋಕ್ಕಾಗಲ್ಲ. 7, 6, 10 ಇರ್ತಕ್ಕಂಥ ಶನಿ ಇರ್ತಕ್ಕಂಥ ಕಾಂಬಿನೇಷನ್ ಬಂದ್ಬಿಟ್ಟು ಇಲ್ಲಿ ಬುಧನ ನಕ್ಷತ್ರದಲ್ಲಿದೆ. 9, 2, 7 ಕಾಂಬಿನೇಷನ್ನು ಶುಕ್ರನ ಇದೆ. ಜಿರ್ಕಾನ್ ಹಾಕ್ಕೊಳ್ಳಿ. ಸ್ವಲ್ಪ ಇವ್ರ ಕಡೆಯಿಂದ ಜಾತಕವನ್ನು ಬಲಪಡಿಸ್ತಕ್ಕಂಥ ಒಂದು ವಿಚಾರವನ್ನು ನಾವು ಇಲ್ಲಿ ತೋರಿಸ್ತೀವಿ. ಯಾಕೆಂದರೆ ಇಲ್ಲಿ ಜಾತಕದಲ್ಲಿ ಶನಿ ದಶೆ ನಡೀತಾ ಇದೆ. ನಮ್ಮ ಅನೇಕ ಜ್ಯೋತಿಷಿಗಳು
ಏಳನೇ ಮನೆ ನೋಡೋದು ಅದೆಲ್ಲ ಸ್ವಲ್ಪ ಶಿಫ್ಟಾಗಿ ಈಗ ದಶಾಗೆ ಬಂದಿದ್ದಾರೆ. ದಶಾದ್ ನೋಡಿದ ತಕ್ಷಣ ಇಲ್ಲಿ 11ನೇ ಮನೆ ಇದ್ದಿದ್ದ ತಕ್ಷಣ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಇದರೊಳಗಿರ್ತಕ್ಕಂಥ ನಕ್ಷತ್ರ ನೋಡಬೇಕು, ಅದರೊಳಗಿರ್ತಕ್ಕಂಥ ಉಪನಕ್ಷತ್ರ ನೋಡಬೇಕು. ಆದರೆ ಈ ಶನಿನ ಡ್ರೈವ್ ಮಾಡ್ತಾ ಇರ್ತಕ್ಕಂಥ ಗ್ರಹ ಯಾವುದು ಅಂತಂದರೆ ಶುಕ್ರ ಡ್ರೈವ್ ಮಾಡ್ತಾ ಇದ್ದಾನೆ. ಇದನ್ನು ತಿಂಕ್ ಮಾಡ್ಕೊಳ್ಳಿ. ಶನಿನ ಡ್ರೈವ್ ಮಾಡ್ತಾ ಇರ್ತಕ್ಕಂಥ ಗ್ರಹ, ಅಲ್ಲೊಬ್ಬ ಡ್ರೈವರ್ ಇರ್ತಾನೆ ಒಳಗಡೆ, ಅದನ್ನು ಎಳ್ಕೊಂಡು ಹೋಗ್ತಾನೆ ಅವನು. ಆ ಡ್ರೈವರೇ ಬಂದ್ಬಿಟ್ಟು ಇಲ್ಲಿ ಶುಕ್ರ ಆಗಿದ್ದಾನೆ. ಜಿರ್ಕಾನ್ ಹಾಕ್ಕೊಳ್ಳಿ. ಈ ಜಾತಕವನ್ನು ಸ್ವಲ್ಪ ಬಲಪಡಿಸ್ಬೋದು. ಅಂದರೆ ಮೇಲುಗೈ ಸಾಧಿಸುತ್ತೆ. ವಿವಾಹದಲ್ಲಿ ಗಲಾಟೆ ಬಂದರೂ ಮೇಲುಗೈ ಸಾಧಿಸೋದು ಉಂಗುರ ಹಾಕ್ಕೊಳ್ಳೋದು. ಉಂಗುರ ರುದ್ರಾಕ್ಷಿ ಹಾಕ್ಕೊಂಡಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ಬದಲಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಟ್ ವಿಲ್ ನಾಟ್ ಚೇಂಜ್. ಅಸ್ಟ್ರಾಲಜಿ ಕಲೀರಿ, ಜೀವನ ಅರ್ಥ ಆಗುತ್ತೆ. ಮಕ್ಕಳಿಗೆ ಹೇಳಿ, ಮಕ್ಕಳು ಮದುವೆ ಆಗುತ್ತೆ ಅಂತ ಸಾಯ್ತೀರ. ಕಲೀರಿ ಅಂತಂದರೆ ಅವರೇ ಹುಡ್ಕೋತಾರೆ. ಕಾನ್ಫಿಡೆನ್ಸ್ ಲೇಡೀಸ್ ಜಾಸ್ತಿ ಬರುತ್ತೆ ಹೆಣ್ಮಕ್ಳಿಗೆ ಭಯ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೆ ಎಂಥವ್ರು ಮದುವೆ ಆಗ್ತೀನೋ ಅಂತ ಫಿಯರ್ ಇರುತ್ತೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾರಲ್ಲ, ಅದು ಸ್ವಲ್ಪ ಸೆಟ್ ಆಗಲ್ಲ. ಅದು ಅಸ್ಟ್ರಾಲಜಿ ಲೇಡೀಸ್ ಕಲ್ತಿರೋರೆಲ್ಲನೂ ಕೂಡ ಕೆಲವರು ತುಂಬ ಜನ ಲೇಟ್ ಆಗಿದೆ, ಬಟ್ ಅವರು ಅಸ್ಟ್ರಾಲಜಿ ಕಲ್ತಾದ್ಮೇಲೆ ಸರಿಯಾಗಿರ್ತಕ್ಕಂಥ ಪಾರ್ಟ್ನರ ಚೂಸ್ ಮಾಡ್ಕೊಂಡಿದ್ದಾರೆ. ಜಾತಕ ನೋಡಿಕೊಂಡು, ಪ್ರಶ್ನಾಶಾಸ್ತ್ರ ಹಾಕ್ಕೊಂಡು, ಅವ್ರ ಬಿಹೇವಿಯರ್ ನೋಡಿಕೊಂಡು. ಒಂದು ಸಣ್ಣ ಎಕ್ಸಾಂಪಲ್ ಇದು ಲೈಫಲ್ಲಿ. ನಮ್ಮ ಭಾರತದಲ್ಲಿ ಯಾಕೆ ಇದು ಮೂಲೆ ಗುಂಪಾಗಿದೆ ಅಂತಂದರೆ, ಈ ಒಂಥರ ಒಳ್ಳೆ ವಿದ್ಯೆನ ತಗೊಂಡೋಗಿ ನಾವು ಮೋರಿಗೆ ಹಾಕಿದ್ದೀವಿ. ಆ ಮೋರಿಗೆ ಹಾಕಿರೋದಾಗ ಜನಗಳೇ ಬೈಯೋದು. ಜ್ಯೋತಿಷ್ಯನ ಇನ್ಯಾರು ಬೈತಾ ಇದ್ದಾರೆ? ಯಾರಾದರೂ ಒಬ್ಬರು ಹೇಳಿ, ಜ್ಯೋತಿಷ್ಯ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಬೆಲೆನೇ ಇಲ್ಲ. ಮರ್ಯಾದೆ ಇಲ್ಲದೆ ಇರತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಈ ಜ್ಯೋತಿಷ್ಯನೇ. ಪಕ್ಕಾ ಹೇಳ್ತೀನಿ. ಯಾರು ಫ್ರೀ ಹೇಳ್ತೀಯಾ, ಫ್ರೀ ಹೇಳು ಅಂತಾರೆ. ಇವ್ರು ಏನು ಹೋಗ್ಬಿಟ್ಟು ಎಲ್ಲ ಫ್ರೀ ಕೆಲಸ ಮಾಡೋಂಗೆ, ಇವ್ರು ಮಾಡೋ ಕೆಲಸಗಳೆಲ್ಲ ಇರ್ತಾವಲ್ಲ ಫ್ರೀ ಇದ್ದಂಗೆ. ಅದೇ ಡಿವೋರ್ಸ್ ಆದಾಗ ಲಕ್ಷಗಟ್ಟಲೆ ಪೀಕ್ತಾರಲ್ವ, ಲಕ್ಷಗಟ್ಟಲೆ ಪೀಕ್ತಾರೆ ಡಿವೋರ್ಸ್ ಆದಾಗ. ಮಾನಸಿಕ ಹಿಂಸೆ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಾವು ನೋಡ್ಕೊಂಡಿದ್ದೀರಿ ಎಷ್ಟೋ ಚೇಂಜಸ್ ಆಗುತ್ತೆ ಲೈಫು. ನಮ್ಮ ಲೈಫ್ ಹಿಂಗಿದೆ, ನಾವು ಹುಷಾರಾಗಿರಬೇಕು ಅಂತ ಫಸ್ಟೇ ದಾರಿ ತೋರಿಸುತ್ತೆ. ಎಷ್ಟು ಜನ ಬರ್ತಾರೆ ನಮ್ಮ ಹತ್ರ, ಇಷ್ಟು ಕೊಡು, ಅಷ್ಟು ದುಡ್ಡು, ಅಷ್ಟು ಕೊಡು ಅಂತಾರೆ. ಮದುವೆಲಿ ಹೆಣ್ಮಕ್ಳು ಬಿಟ್ಟು ಹೋಗ್ಬಿಡ್ತಾರೆ. 1-2 ವರ್ಷ ಆದಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಪಾಪ ಒಳ್ಳೆ ಗಂಡಸರ ಬಗ್ಗೆ ನಾನು ಹೇಳ್ತಾರೆ, ಕೆಟ್ಟ ಗಂಡಸರು ಇದ್ದಾರೆ. ಒಳ್ಳೆ ಗಂಡಸರು ಪಾಪ ಮಕ್ಕಳು ಇನ್ನೂ ಎಳೆ ಮಗು ಆಟ ಆಡಬೇಕು. ಎಲ್ಲರಿಗೂ ಕೂಡ ಒಂದು ಮಾತು ಹೇಳ್ತೀನಿ ಕೇಳಿ. ಒಂದು ಗಂಡು ಹೆಣ್ಣು ಮದುವೆ ಆದಮೇಲೆ ಮಕ್ಕಳಾಗತ್ತಲ್ಲ, ಮೊದಲ 5 ವರ್ಷ ಇದೆಯಲ್ಲ, ಅದು ಬಹಳ ಕ್ರೂಷಿಯಲ್ಲು. ಮಕ್ಕಳನ್ನ ಆಟಾಡಿಸೋದು ಮಾಡೋದಿಲ್ಲ, ಅಲ್ಲೇ ಬಾಂಧವ್ಯ ಡೆವಲಪ್ ಆಗೋದು. ಅಂಥ ಟೈಮಲ್ಲಿ ಆ ಹೆಣ್ಣು ಮಕ್ಕಳ ಕಡೆ ಇರ್ತಕ್ಕಂಥ ತಂದೆ ತಾಯಿಗಳಿರ್ತಾರಲ್ಲ, ತಲೆಕೆಟ್ಟವರು, ಕರ್ಮಗೇಡಿಗಳು, 100% ಅವ್ರಿಗೆ ಹೇಳ್ತೀನಿ, ಕರ್ಮಗೇಡಿಗಳು, ಪಾಪಕ್ಕೆ ಹೋಗೋದವರು. ಯಾವುದೋ ಒಂದು ಸಣ್ಣ ಗಂಡ ಸರಿ ಇಲ್ಲ, ಅದೇನೋ ಜಗಳ ಆಗ್ಬಿಡುತ್ತಂತೆ, ಬರಮ್ಮ ನಮ್ಮ ಮನೆಗೆ ಅಂದ್ಬಿಡೋದು, ಮಕ್ಕಳನ್ನೂ ಸರಿಯಾಗಿ ಕರ್ಕೊಂಬಂದ್ಬಿಡೋದು. ಇದು ಎಲ್ಲ ನಾವು ಎಷ್ಟೊಂದು ಜನಕ್ಕೆ ನಮಗೆ ರಾಹುದೋಷ ಇದೆಯಾ ಅಂತ ಕೇಳ್ತಾರೆ, ನಮಗೆ ಸರ್ಪದೋಷ ಇದೆ ಅಂತ. ಇಬ್ಬರನ್ನ ಬೇರೆ ಮಾಡೋದನ್ನ ಶಾಪ ಮತ್ತು ದೋಷ ಬರಲ್ವಾ ಹೇಳಿ? ನೀವೇ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಅದನ್ನು ಸರಿ ಮಾಡಿ ಇಬ್ಬರು ಚೆನ್ನಾಗಿರ್ತಾರ ಅಂತ ಬೈದು ನಾಳಕ್ಕೆ ಬುದ್ಧಿ ಹೇಳಿ ಚೆನ್ನಾಗಿ ಬಾಳಿ ಅಂತಂದರೆ ಅದನ್ನು ನ್ಯಾಯ ಅಂತಾರೆ. ಒಂದು ಚೂರು ಏನಾದರೂ ಗಂಡ ಹಿಂಗಂದ ಹೆಂಡ್ತಿ ಹಿಂಗಂದ ಅಂದರೆ ಈ ಕಡೆಯಿಂದ ಆ ಕಡೆ ತಾಯಿ, ಹುಡುಗನ ತಾಯಿ ಎದೊಳ್ತಾರೆ, ಈ ಕಡೆಯಿಂದ ಹುಡುಗಿ ತಾಯಿ ತಂದೆ ಎದೊಳ್ತಾರೆ. ಇದು ಒಂಥರ ನೀವು ಪಾಪ ಮಾಡ್ದಂಗೆ ಅನ್ಸಲ್ವ ನಿಮಗೆಲ್ಲ? ವಯಸ್ಸಾದವ್ರಿಗೆ, ವಯಸ್ಸಾಗಿದೆ, ಎಷ್ಟೋ ಜನಕ್ಕೆ ಬುದ್ಧಿ ಇಲ್ಲ. ಹೆಣ್ಮಕ್ಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿರ್ತೀರಲ್ಲ, ಹೊಡಿತಾನೆ, ಮಾಡ್ತಾನೆ, ಕುಡಿತಾನೆ, ಅದೆಲ್ಲ ರೈಟ್. ಇಮಿಡಿಯೇಟಾಗಿ ಶಿಫ್ಟ್ ತೊಗೊಳ್ಳಿ. ಸಣ್ಣ ಗಲಾಟೆ ಬೇಕಾದ್ರೆ ಬಂದು ಕಾಲು ಇಟ್ಕೊಂಡಿರ್ತಾನೆ 3 ಸತಿ ಅವನು ನಿಮ್ಮ ಹತ್ರ. ಅದು ಪಾಪ ಕಟ್ಕೊಳ್ಳಲ್ವ ನಿಮಗೆಲ್ಲ? ಪಾಪ ಕಟ್ಕೊಳ್ಳಲ್ವೇನ್ರಿ ನಿಮಗೆಲ್ಲ? ಅದಕ್ಕೆ ನರಕ ಯಾತನೆ ಅನುಭವಿಸೋದು ವಯಸ್ಸಾದಾಗ, ಸತ್ತಾಗ ಇದನ್ನೆಲ್ಲ ಲೆಕ್ಕ ಬರೆದಿಟ್ಟಿರ್ತಾನೆ ಭಗವಂತ. ನೀನೊಂದು ಒಳ್ಳೆ ಸಂಸಾರವನ್ನು ಹಾಳು ಮಾಡಿದೆ ಅಂತ. ಸಂಸಾರ ಹಾಳು ಮಾಡಬೇಕು ಅನ್ನೋದು ಆಚೆ ಏನು ಹಾಳು ಮಾಡಬೇಕಾಗಿಲ್ಲ. ತನ್ನ ಮಗಳು ತನ್ನ ಮಗಂದು ಹಾಳು ಮಾಡಿದ್ರೇ ಅದು ಸಂಸಾರ ಹಾಳು ಮಾಡ್ದಂಗೆ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಟ್ರೈನ್ ಆಗಿಲ್ಲ ಇದರಲ್ಲೆಲ್ಲ. ಈ ವಯಸ್ಸಾದವ್ರು ಇದ್ದಾರಲ್ಲ, ಬುದ್ಧಿ ಭ್ರಮಣೆ ಆಗಿದೆ ವಯಸ್ಸಾದವ್ರಿಗೆ. ಒಂದು ಮಾಡೋ ಅಂಥ ಕೆಲಸನ ಕಟ್ ಮಾಡ್ತಾಯಿದ್ದಾರೆ. ಅದ್ರದ್ದು ಶಾಪ ಏನು ಬಿಡುತ್ತಾ? ನರಳಾಡ್ತಿರೋ ವಯಸ್ಸಾದಾಗ ನರಳಾಡ್ತಿರಲ್ಲ, ಅವಾಗ ನಿಮ್ಗೆ ಗುರ್ತು ಬರಲ್ಲ ಅದು ಏನಾಗಿದೆ ಅಂತ. ದೇವ್ರಿಗೆ ಗೊತ್ತಿರುತ್ತೆ.
ನಾನು ಹೇಳ್ತಾ ಇರೋದು ನ್ಯಾಯಯುತವಾಗಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಬಂದವ್ರ ಹತ್ರ ನೀವು ಯಥೇಚ್ಛವಾಗಿ ಹೋಗಿ ಅದನ್ನು ಎಕ್ಸಾಜರೇಟ್ ಮಾಡಿ ಕರ್ಕೊಂಬಂದಿರ್ತೀರ. ಅದು ಜಾತಕದಲ್ಲೂ ಇರ್ತದೆ, ಅದು 6, 10 ಇರುತ್ತೆ. ಅದನ್ನು ಮೀರಿ ನೀವು ನಿಲ್ಲಬೇಕು. ಇದೇ ಜಾತಕದಲ್ಲಿ ಇದೆ ಬಿಡು, ಗಲಾಟೆ ಕಾಂಬಿನೇಷನ್ ಇದೆ, ಬಟ್ ಇಲ್ಲಿ ಇರಬೇಕು, ಒಳಗೆ ಬಾಳಬೇಕು. ಕೋರ್ಟ್ಗೆಲ್ಲ ಎಮೋಷನ್ಸ್ ಇರಲ್ಲ, ಅರ್ಥ ಆಯ್ತಲ್ಲ? ಯಾವ ಕೋರ್ಟು ಎಮೋಷನ್ಸ್ ಮೇಲೆ ವರ್ಕ್ ಮಾಡಲ್ಲ, ಅರ್ಥ ಆಯ್ತಾ? ಬಾಂಧವ್ಯದ ಮೇಲೆ ವರ್ಕೇ ಮಾಡಲ್ಲ ಯಾವ ಕೋರ್ಟು, ಯಾವ ಲಾಯರು ಅಷ್ಟೇ, ಯಾವ ಜಡ್ಜು ಅಷ್ಟೇ. ನಿಂಗೇನು ಬೇಕು, ಇವ್ರಿಗೇನು ಬೇಕು, ಹೋಗ್ತೀಯಾ ಹೋಗು, ಸೇರ್ಕೊತೀಯ ಸೇರ್ಕೊಳ್ಳಿ ಅಷ್ಟೇ. ಬಾಂಧವ್ಯ ಇರ್ತಕ್ಕಂಥದ್ದು ಸಂಸಾರದಲ್ಲಿ, ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಕಲೀರಿ, ಫಸ್ಟ್ ಜ್ಯೋತಿಷ್ಯ ಕಲೀರಿ. ನಮ್ಮ ಜೀವನ ಹೇಗಿದೆ ನೋಡಿ, ಬರ್ತಕ್ಕಂಥವ್ರ ಜೀವನ ಹೇಗಿದೆ ನೋಡಿ, ಅದೆರಡರಲ್ಲೂ ಏನೋ ಸಮಸ್ಯೆ ಆಗಿ ಏನೋ ಗಲಾಟೆ ಬಂದಿದೆ, ಒಂದು ಮಾಡೋದು ನೋಡಿ. ಇಮ್ಮಿಡಿಯೇಟಾಗಿ ಎಳ್ಕೊಂಡು ಹೋಗ್ಬಿಡೋದು ಈ ಕಡೆ, ಅಥವಾ ಅವಳು ಸರಿ ಇಲ್ಲ ಅಂತ ಗೂಬೆ ಕೂರಿಸೋದು ಈ ಕಡೆ. ಗಂಡಿನ ತಾಯಿಯಂದಿರು, ವಯಸ್ಸಾಗಿದೆ, ಬುದ್ಧಿ ಇಲ್ಲ ನಿಮಗೆಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆಲ್ಲ. ಅಲ್ಲಿ ನ್ಯೂಸಲ್ಲಿ ನೀವು ನ್ಯೂಸ್ ರೀಡರ್ಸ್ ಎಲ್ಲ ದೇಶದ ಬಗ್ಗೆ ಬೈತಾ ಇರ್ತೀರ, ನೀವೆಲ್ಲ ದೇಶದ ಬಗ್ಗೆ ಬೈತೀರಾ, ಆ ರಾಜಕೀಯ ಹಿಂಗೆ ಮಾಡೋದು, ಈ ರಾಜಕೀಯ ಅಂತ. ಈ ಮನೆಗಳಲ್ಲಿ ನಡೆಯೋದನ್ನು ಯಾರನ್ನು ಬೈತಾರೆ? ನಾನೊಬ್ಬನೇ ಬೈಬೇಕು, ಪಕ್ಕ ನಾನೊಬ್ಬನೇ ಬೈಬೇಕು. ಒಳ್ಳೆ ರೀತಿನೂ ಹೋಗೋಣ. ತಪ್ಪೆಲ್ಲರೂ ಮಾಡಿರ್ತಾರೆ, ನಾನು ಮಾಡಿದ್ದೀನಿ ತಪ್ಪು. ತಿದ್ದಿ ನಡೆಯೋದು ಮನುಜ ಅಂತ ಹೇಳಿಲ್ವಾ? ತಪ್ಪು ಮಾಡೋದು ಸಹಜ, ತಿದ್ದಿ ನಡಿಬೇಕು. ತಿದ್ದದೇ ಕಳೋದೇ ಇಲ್ಲ. ನಾನು ಮಾಡಿರೋ ತಪ್ಪೇ ರೈಟು. ಸಂಸಾರಗಳೆಲ್ಲ ಉಳಿತವೆ, ಪ್ರತಿಷ್ಠೆ. ಆಮೇಲೆ ಒಡವೆ ತೊಗೊಂಡೋಗ್ಬಿಟ್ರು ಅನ್ನೋದು, ಆ ಹುಡುಗಿ ಒಡವೆ ತೊಗೊಂಡೋಗ್ಬಿಟ್ರು ಅನ್ನೋದು. ಅಲ್ಲಿ ಫಸ್ಟೇ ಫೋನ್ ಹೊಡಿದಿರ್ತಾರೆ, ಬರ್ತೀಯಾ ಹಂಗೆ ಬೀರು ಒಳಗಡೆ ಏನೇನು ನಮ್ಮದಿದೆ ಅದಲ್ಲದೆ ಅವ್ರದ್ದು ಸೇರಿಸಿ ಎತ್ತಾಕೊಂಬ. ಇದು ಮೋಸ ಮಾಡ್ದಂಗಿಲ್ವಾ? ಮೋಸ ಅನ್ನೋದು ಆಚರಣೆ ಮಾಡಬೇಕು ಅನ್ನೋದಿಲ್ಲ. ಇಂಥವ್ರಿಗೆಲ್ಲ ಜೈಲು ಶಿಕ್ಷೆ ಆಗಲ್ಲ, ಭಗವಂತನ ಜೈಲು ಶಿಕ್ಷೆ ಆಗುತ್ತೆ, ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಪ್ರತಿ ದಿವಸ ನನ್ನ ಕನ್ಸಲ್ಟೇಷನ್ ಇದನ್ನು ಕೇಳಿ 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 ನನಗೆ ರೋದನೆ ಆಗೋಗಿದೆ. ಏನು ಜನಗಳು ಹಿಂಗಾಗಿದ್ದಾರೆ ಅಂತ. ಆಚೆ ಇರೋರಿಗೆಲ್ಲ ಉಗಿತೀರಾ ಪಬ್ಲಿಕ್ ಅವರು. ಒಂದು ಏನಾದ್ರು 10 ರೂಪಾಯಿ ಕದ್ದರೆ ಮರಕ್ಕೆಲ್ಲ ಕಟಾಕ್ ಹೊಡಿತಾರೆ. ಯಾವುದೋ ಹಳ್ಳಿಲೆಲ್ಲ ನೋಡಿದೆ, ಯಾವನೋ ಪಾಪ ಅಲ್ಲಿ ಕದಿಯಕ್ಕೆ ಬಂದಿದ್ದ, ಪಂಪ್ ಸೆಟ್ ಕದಿಯಕ್ಕೆ, ಅವ್ನು ಊಟಕ್ಕೋ ಏನೋ ಮಾಡಿರ್ತಾನೆ, ಅವನೇನೋ ಮರ್ಸಿಡೀಸಲ್ಲಿ ಬಂದು ಕದ್ಬಿಟ್ಟು ಹೋದ್ನಾ, ರೇಂಜ್ ರೋವರಲ್ಲಿ ಬಂದು ಕದ್ಬಿಟ್ಟು ಹೋದ್ನಾ, ಅವನು ಇದಾನಪ್ಪ ಅಂತ. ಇಲ್ಲಿ ಹೆಣ್ಮಕ್ಳಿಗೆ ಹೇಳಿ ಬಂದಿರ್ತಾರೆ, ತಗೊಂಬರೋದು ಬರ್ತೀಯಾ, ನಿಮ್ಮ ಅತ್ತೆದೇನೋ ಚೈನ್ ಇದೆ ಅದು ಹೊಡ್ಕಂಬ ಅಂತ ಹೇಳ್ಬಿಟ್ಟಿರ್ತಾರೆ. ಇದು ಕಳ್ರಲ್ವ? ಇವ್ರಿಗೆ ಯಾವ ಮರಕ್ಕೆ ಕಟ್ಟಾಕಿ ಹೊಡೆಯೋಣ ಈ ತಂದೆ ತಾಯಿಗಳಿಗೆ? ಹಾಂ, ಎಲ್ಲ ಬಾಚಾಕೊಂಡು ಹೋಗಿರ್ತೀರಲ್ಲ, ಯಾವನ ಆಚೆ ಇರೋನು ಕಟ್ಟಾಕ್ತೀರ, ಅದಕ್ಕೆಲ್ಲ ಕಮೆಂಟ್ಸ್ ಹಾಕ್ತೀರಾ, ಒಬ್ರೊಬ್ರು ಕಾಲಲ್ಲಿ ಓದಿತೀರಾ. ಈ ರೀತಿ ಕಷ್ಟ ಅವ್ರೇನೋ ಪಟ್ಟಿರ್ತಾರೆ, ಅವ್ರ ದುಡ್ಡು ಇವರು ಎತ್ತಾಕೊಂಡು ಹೋಗ್ಬಿಟ್ಟು ಕೇಸ್ ಹಾಕಿ ಇನ್ನೊಂದು 10 ಲಕ್ಷ ತೆಗೆಯೋದು. ಇದು ಹಗಲ್ದರೋಡೆ ಅಲ್ವಾ? ಹಗಲ್ದರೋಡೆ ಅಲ್ವಾ? ಇದನ್ನು ಯಾರೂ ಗೊತ್ತಾಗಲ್ಲ. ಇದು ದೇವರ ಕೋರ್ಟಲ್ಲಿ ನಿರ್ಣಯ ಆಗುತ್ತೆ ಇವ್ರಿಗೆಲ್ಲ. ಯಾವ ಥರ ನಿರ್ಣಯ ಆಗುತ್ತೆ ಅಂತ ನಾನು ನೋಡಿದ್ದೀನಿ. ಬರಬಾರ್ದು ಕಾಯಿಲೆ, ಯೂಟ್ರಸ್ ಕ್ಯಾನ್ಸರು, ಅವನಿಗೆ ಕಿಡ್ನಿ ಫೇಲ್ಯೂರು, ಇವೆಲ್ಲ ನೋಡಿದ್ದೀನಿ ಕಾಂಬಿನೇಷನ್ಸು. ಯಾಕಂದ್ರೆ ನಾನು ಎಷ್ಟೊಂದು ಕಾಂಬಿನೇಷನ್ ವಯಸ್ಸಾದವ್ರಿಗೆ 8, 6 ಇರೋದೇ ಇಲ್ಲ, ಆದರೂ ಅವ್ರಿಗೆ ಏನೋ ಒಂದು ಬಂದುಬಿಟ್ಟಿರುತ್ತೆ, ಯಾವುದೋ ಕೊಲೋನ್ ಕ್ಯಾನ್ಸರ್, ಆ ಕ್ಯಾನ್ಸರ್, ಈ ಕ್ಯಾನ್ಸರ್. ಯಾಕೆ ಬರುತ್ತದು? ಕೆಲವೊಂದು ಸತಿ ಆ ಜನ್ಮದಲ್ಲೇ ಪಾಪ ತೀರಿಸ್ಕೋಬೇಕು ಅಂತ ಬರುತ್ತೆ. ವಯಸ್ಸಾದವರು ಒಂದು ಮಾಡೋದು ನೋಡಿ ನೀವೆಲ್ಲ, ಅರ್ಥ ಆಯ್ತಾ? 4 ಜನಕ್ಕೆ ಬುದ್ಧಿ ಹೇಳೋರು ನೀವೆಲ್ಲ. ಅದು ಬಿಟ್ಬಿಟ್ಟು ಮಕ್ಕಳನ್ನ ಸಪ್ರೇಷನ್ ಮಾಡೋಕ್ಕೆ ನೋಡ್ತೀರ. ನಿಜವಾಗ್ಲೂ ಏನಾದ್ರು ಒಡೆದಾಗಿದೆಯಾ? ಅಲ್ಲಿ ಬಾಳೋಕ್ಕಾಗಲ್ವಾ? ವಿಮರ್ಶೆ ಮಾಡಿರಿ, ವಿಮರ್ಶೆ ಮಾಡಿ. ಇದು ಒಂದು ಸೆಟ್ ಆದರೆ ಇನ್ನು ಹುಡುಗ ಹುಡುಗಿದು ದಿಮಾಕ್ ಜಾಸ್ತಿ, ಅದು ಬೇರೆ ಸಪ್ರೇಟು. ಅದು ಇನ್ನೊಂದು ದಿವಸ ಮಾತಾಡ್ತೀನಿ ನಾನು. ಎಸ್, ನಿಮ್ಮ ಜಾತಕ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ, ನೀವು ಕೂಡ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾ, ಗುರುಗಳೇ ಇಷ್ಟೊತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಿತಾ. ನಾನು ಆ್ಯಕ್ಚುಲಿ ಆ್ಯಕ್ಟ್ರೆಸ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅದು ನನಗೆ ಮೊದಲಾಗಿ ಜ್ಯೋತಿಷ್ಯ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅಂದರೆ ಜ್ಯೋತಿಷ್ ಅನ್ನೋದು ಇಂಥ ವರ್ಗಕ್ಕೆ ಸೀಮಿತ ಅನ್ನೋದಿತ್ತು. ಈಗ ನಾವು ಕೂಡ ಜ್ಯೋತಿಷ್ಯ ಕಲಿಬೋದು ಅನ್ನೋದನ್ನು ನಮ್ಮ ಗುರುಜಿಯಿಂದ ಅದು ಸಾಧ್ಯ ಆಯಿತು. ಗುರುಜಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಬೇಸಿಕ್ಕಿಂದ ಬಂದು ಈಗ PhD ವರೆಗೂ ಬಂದಿದ್ದೀನಿ. ಇದು ನನಗೆ ನಿಜವಾಗ್ಲೂ ತುಂಬ ಖುಷಿ ವಿಚಾರ. ನಮ್ಮ ಲೈಫಲ್ಲಿ ಕೆಲವೊಂದು ಆಗೋ ಘಟನೆಗಳನ್ನು ನೋಡಿದಾಗ, ಸೊ ಇದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಅನ್ನೋದು ನೋಡಿದಾಗ, ನಾವು ಜ್ಯೋತಿಷ್ಯ ಮೂಲಕ ಚಾರ್ಟ್ ಹಾಕೊಂಡು ನೋಡಿದಾಗ ಅದು ಗೊತ್ತಾಗ್ತಾ ಹೋಯಿತು. ಸೊ ಇದರಿಂದ ನನಗೆ ತುಂಬ ಜ್ಯೋತಿಷ್ಯ ಬಗ್ಗೆ ಒಲವು ಬಂತು. ಇದಕ್ಕೋಸ್ಕರ ನಮ್ಮ ಗುರುಜಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗಲ್ಲ.
ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.